ಈಗ ನಾವು 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಚರ್ಚಿಸುವ. ಮೊದಲನೇದಾಗಿ ಸಂಯುಕ್ತ ಪದ್ಧತಿ, ಫೆಡರೇಷನ್. ಸಂಯುಕ್ತ ಪದ್ಧತಿ 1935ರ ಕಾಯ್ದೆಯ ಪ್ರಥಮ ಮುಖ್ಯಾಂಶ. ಈ ಕಾಯ್ದೆಯು ಭಾರತದ ರಾಜ್ಯಗಳನ್ನು ಸಂಯುಕ್ತ ಮಾದರಿಯ ಆಡಳಿತ ಘಟಕಗಳಾಗಿ ವಿಭಾಗಿಸುತ್ತದೆ. ಇದರಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜರುಗಳಿಂದ ಆಳ್ವಿಕೆಗೆ ಒಳಪಟ್ಟ ದೇಶೀಯ ಸಂಸ್ಥಾನಗಳು ಅನ್ನುವ ಎರಡು ರೀತಿಯ ಸಂಯುಕ್ತ ಮಾದರಿ ಇತ್ತು. ಈ ರೀತಿ ಈ ಕಾಯ್ದೆ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ಪ್ರಯತ್ನವನ್ನು ಮಾಡ್ತದೆ. ಇದು ಮೊದಲನೇ ಮುಖ್ಯಾಂಶ. ಈ ಕಾಯ್ದೆಯ ಎರಡನೇ ಮುಖ್ಯಾಂಶ ಅಧಿಕಾರ ವಿಭಜನೆ. ಅಧಿಕಾರ ವಿಭಜನೆ, ಡಿವಿಷನ್ ಆಫ್ ಪವರ್. ಡಿವಿಷನ್ ಆಫ್ ಪವರ್. ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಂತಲೂ ಕರೀತಾರೆ. 1935ರ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಶಾಸನೀಯ ಅಧಿಕಾರಗಳನ್ನು 3 ಹಂತಗಳಲ್ಲಿ ವಿಭಜನೆ ಮಾಡ್ತದೆ. ಆ 3 ಹಂತಗಳು ಯಾವುದೆಂದರೆ ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ, ಇನ್ನೊಂದು ಅಧಿಕಾರಗಳು ಅಂತ ಇದೆ. ಈ 3 ಪಟ್ಟಿಗಳು 3 ಹಂತದಲ್ಲಿ ಅಧಿಕಾರ ವಿಭಜನೆ, ಒಂದು ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ. ನಮ್ಮ ಸಂವಿಧಾನವನ್ನು ನಾವು ನೋಡಿದರೆ ಇಂದಿಗೂ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶಾಸನೀಯ ಅಧಿಕಾರಗಳನ್ನು 3 ಪಟ್ಟಿಗಳಲ್ಲಿ ವಿಭಾಗಿಸಿದ್ದನ್ನು ನಾವು ಕಾಣ್ಬೋದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಇಲ್ಲಿ ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ಹಂತಗಳಲ್ಲಿ ಅಧಿಕಾರವನ್ನು ವಿಭಜನೆ ಮಾಡಲಾಯಿತು. ಈಗ ಈ ಕೇಂದ್ರ ಪಟ್ಟಿಯಲ್ಲಿ ಒಟ್ಟು 59 ವಿಷಯಗಳನ್ನು ಒಳಗೊಂಡಿದ್ದು, ಇದು ವಿದೇಶಾಂಗ ವ್ಯವಹಾರಗಳು, ಕರೆನ್ಸಿ, ರಕ್ಷಣಾ ವಿಷಯಗಳು, ಇಂಥ 59 ವಿಷಯಗಳನ್ನು ಒಳಗೊಂಡಿತ್ತು. ಈ ವಿಷಯಗಳ ಮೇಲೆ ಕಾನೂನನ್ನು ಅಥವಾ ಶಾಸನಗಳನ್ನು ಮಾಡುವ ಅಧಿಕಾರ ಕೇಂದ್ರ ಶಾಸಕಾಂಗ ಹೊಂದಿತ್ತು. ಇನ್ನು ಪ್ರಾಂತ್ಯಗಳ ಪಟ್ಟಿ, ಇದು 54 ವಿಷಯಗಳನ್ನು ಒಳಗೊಂಡಿದ್ದು, ಇದರಲ್ಲಿ ಪೊಲೀಸ್, ಶಿಕ್ಷಣ ಇಂಥ ವಿಷಯಗಳಿದ್ದು, ಈ ವಿಷಯಗಳ ಮೇಲೆ ಕಾನೂನುಗಳನ್ನು ಅಥವಾ ಶಾಸನಗಳನ್ನು ರಚನೆ ಮಾಡುವ ಅಧಿಕಾರ ಪ್ರಾಂತ್ಯಗಳ ಸರ್ಕಾರದ್ದು ಆಗಿತ್ತು. 3ನೇ ಪಟ್ಟಿ ಸಮವರ್ತಿ ಪಟ್ಟಿ. ಇದರಲ್ಲಿ 36 ವಿಷಯಗಳನ್ನು ಒಳಗೊಂಡಿದ್ದು, ಕ್ರಿಮಿನಲ್, ಸಿವಿಲ್ ಪ್ರೊಸೀಜರ್, ವಿವಾಹ ವಿಚ್ಛೇದನ ಇಂತಹ 36 ವಿಷಯಗಳನ್ನು ಒಳಗೊಂಡಿದ್ದು, ಈ ವಿಷಯಗಳ ಮೇಲೆ ಕಾನೂನನ್ನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳ ಸರ್ಕಾರ ಎರಡಕ್ಕೂ ಅವಕಾಶ ಇತ್ತು. ಇನ್ನು ಕೊನೆಯದಾಗಿ ಶೇಷಾಧಿಕಾರಗಳು. ಇವುಗಳ ಮೇಲೆ ಬ್ರಿಟಿಷ್ ಗವರ್ನರ್ ಜನರಲ್ ಅವರು ಕಾನೂನನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿದ್ರು. ಇನ್ನು ಈ 1935ರ ಕಾಯ್ದೆಯ 3ನೇ ಅತಿ ಮುಖ್ಯಾಂಶ, ಅದುವೇ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ಡಯಾರ್ಕಿ ಅಥವಾ ದ್ವಿಸರ್ಕಾರ ಪದ್ಧತಿ. ಈಗಾಗಲೇ ನಾನು ನಿಮಗೆ ಹೇಳಿದಾಗೆ 1919ರ ಕಾಯ್ದೆಯಲ್ಲಿ ಈ ಡಯಾರ್ಕಿ ಅಥವಾ ದ್ವಿಸರ್ಕಾರ ಪದ್ಧತಿ ಜಾರಿಯಲ್ಲಿತ್ತು. ಈ ದ್ವಿಸರ್ಕಾರ ಪದ್ಧತಿ 1919ರ ಕಾಯ್ದೆ ಪ್ರಕಾರ ಪ್ರಾಂತ್ಯಗಳಲ್ಲಿ ಜಾರಿಯಲ್ಲಿತ್ತು. ಅಲ್ಲಿ ಮೀಸಲು ವಿಷಯಗಳು ಮತ್ತು ವರ್ಗಾಯಿತ ವಿಷಯಗಳು ಅಂತ ಹೇಳಿ ವರ್ಗೀಕರಣ ಮಾಡಿಕೊಂಡು ಮೀಸಲು ವಿಷಯಗಳ ಮೇಲೆ ಗವರ್ನರ್ ಅವರು ಅಧಿಕಾರವನ್ನು ಹೊಂದಿದ್ದು, ವರ್ಗಾಯಿತ ವಿಷಯಗಳ ಮೇಲೆ ಪ್ರಾಂತ್ಯಗಳ ಅಧಿಕಾರಿಗಳು ಅಧಿಕಾರ ಚಲಾವಣೆಯನ್ನು ಮಾಡ್ತಿದ್ರು. ಅದೇ ರೀತಿಯ ಡಯಾರ್ಕಿ ಅಥವಾ ದ್ವಿಸರ್ಕಾರ ವ್ಯವಸ್ಥೆಯನ್ನು ಇಲ್ಲಿ ಈ ಕಾಯ್ದೆಯಡಿಯಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಆದರೆ ಇಲ್ಲಿ ದ್ವಿಸರ್ಕಾರ ಅಥವಾ ಡಯಾರ್ಕಿ ಪದ್ಧತಿಯ ಅಡಿಯಲ್ಲಿ ಮೀಸಲು ವಿಷಯಗಳಲ್ಲಿ ಅಧಿಕಾರ ಚಲಾವಣೆಯನ್ನು
ಗವರ್ನರ್ ಜನರಲ್ ಅವರು ತಾವೇ ಆಯ್ಕೆ ಮಾಡಿದ ಕೌನ್ಸಿಲರ ಮೂಲಕ ನಡೆಸ್ತಾ ಇದ್ರು. ವರ್ಗಾಯಿತ ವಿಷಯಗಳಲ್ಲಿ ಗವರ್ನರ್ ಜನರಲ್ಲೇ ಅಧಿಕಾರ ಚಲಾವಣೆ ಮಾಡ್ತಾಯಿದ್ರು. ಆದರೆ ಪ್ರಾಂತ್ಯಗಳ ಮಂತ್ರಿಗಳ ಸಲಹೆಯ ಮೇರೆಗೆ ಅಧಿಕಾರ ಚಲಾವಣೆಯನ್ನು ಮಾಡ್ತಿದ್ರು. ಒಟ್ಟಿನಲ್ಲಿ ಹೇಳೋದಾದರೆ ಈ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಡಿಯಲ್ಲಿ ಗವರ್ನರ್ ಜನರಲ್ ಹೆಚ್ಚಿನ ಅಧಿಕಾರವನ್ನು ಚಲಾವಣೆ ಮಾಡ್ತಿದ್ದರು ಅಂತ ಹೇಳ್ಬೋದು. ಇನ್ನು ಈ ಕಾಯ್ದೆಯ 4ನೇ ಮುಖ್ಯ ಅಂಶ, ಅದುವೇ ಸಂಯುಕ್ತ ಶಾಸಕಾಂಗ. ಸಂಯುಕ್ತ ಶಾಸಕಾಂಗ, ಫೆಡರಲ್ ಲೆಜಿಸ್ಲೇಚರ್. ಈ ಕಾಯ್ದೆ ಅನ್ವಯ ಕೇಂದ್ರ ಶಾಸಕಾಂಗವು 2 ಸದನಗಳಿಂದ ಕೂಡಿದ ವ್ಯವಸ್ಥೆಯಾಗಿತ್ತು. ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಈ 2 ಸದನಗಳು ಯಾವುವೆಂದರೆ, ಒಂದು ಫೆಡರಲ್ ಅಸೆಂಬ್ಲಿ, ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್. ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನೋದು ಮೇಲ್ಸದನವಾಗಿತ್ತು ಮತ್ತು 260 ಸದಸ್ಯರನ್ನು ಒಳಗೊಂಡಿತ್ತು. ಇದರಲ್ಲಿ 156 ಅಂದರೆ 60% ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರೆ 104 ಅಂದರೆ 40% ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವರು. ಮತ್ತೊಂದು ಸದನ ಫೆಡರಲ್ ಅಸೆಂಬ್ಲಿ. ಇದು ಕೆಳ ಸದನವಾಗಿತ್ತು. ಇದರಲ್ಲಿ 357 ಒಟ್ಟು ಸದಸ್ಯರನ್ನು ಈ ಸದನ ಹೊಂದಿತು. ಇದರಲ್ಲಿ 250 ಅಂದರೆ 67% ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದರೆ 125 ಅಂದರೆ 33% ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವರು. ಇನ್ನು ಈ ಕಾಯ್ದೆಯ 5ನೇ ಮುಖ್ಯಾಂಶವನ್ನು ನೋಡುವ. 5ನೇ ಮುಖ್ಯಾಂಶ ಫೆಡರಲ್ ನ್ಯಾಯಾಲಯ ಅಥವಾ ಫೆಡರಲ್ ಕೋರ್ಟ್. ಸಾವಿರದ 1935 ಕಾಯ್ದೆ 1937ರಲ್ಲಿ ಭಾರತ ದೆಹಲಿಯಲ್ಲಿ ಪ್ರಪ್ರಥಮ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಯನ್ನು ಮಾಡ್ತದೆ. ಈ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯಾಧೀಶ ಮತ್ತು 6 ಹೆಚ್ಚುವರಿ ನ್ಯಾಯಾಧೀಶರು ಇರ್ತಾರೆ. ಈ ಫೆಡರಲ್ ನ್ಯಾಯಾಲಯವು ಈ ಕೆಳಗಿನ ಅಧಿಕಾರವನ್ನು ಹೊಂದಿದೆ ಎಂದು ಹೇಳಲಾಗ್ತದೆ. ಈ ಅಧಿಕಾರಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಒಂದು, ಮೂಲ ಅಧಿಕಾರ. ಮೂಲ ಅಧಿಕಾರ ಅಂದರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳ ನಡುವೆ ಉದ್ಭವಿಸುವ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಅಧಿಕಾರ. ಈ ರೀತಿಯ ಅಧಿಕಾರವನ್ನು ನಾವು ಇಂದಿಗೂ ನಮ್ಮ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟಿನ ಅಧಿಕಾರಗಳ ಅಡಿಯಲ್ಲಿ ಅಧ್ಯಯನ ಮಾಡ್ತೇವೆ. ಮೂಲ ಅಧಿಕಾರ, ಮನವಿ ಅಧಿಕಾರ, ಸಲಹಾತ್ಮಕ ಅಧಿಕಾರ, ಇದೇ ರೀತಿಯ ಅಧಿಕಾರವನ್ನು ನಾವು 1935 ಕಾಯ್ದೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮೂಲಾಧಿಕಾರ, ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲಿರುವ ಅಧಿಕಾರ. ಎರಡನೇದಾಗಿ ಮೇಲ್ಮನವಿ ಅಧಿಕಾರ. ಈ ಮೇಲ್ಮನವಿ ಅಧಿಕಾರ ಅಂತ ಹೇಳಿದ್ರೆ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಅಧಿಕಾರವನ್ನು ಮೇಲ್ಮನವಿ ಅಧಿಕಾರ ಎಂದು ಕರೆಯಲಾಗ್ತದೆ. ಮೂರನೇ ಅಧಿಕಾರ ಸಲಹಾತ್ಮಕ ಅಧಿಕಾರ. ಸಲಹಾತ್ಮಕ ಅಧಿಕಾರ ಅಂದರೆ ಗವರ್ನರ್ ಜನರಲ್ಗೆ ನ್ಯಾಯಾಲಯ ಸಲಹೆಯನ್ನು ನೀಡುವ ಅಧಿಕಾರ. ಇನ್ನು ಕೊನೆಯದಾಗಿ ನಾಲ್ಕನೇದಾಗಿ ಕೋರ್ಟ್ ಆಫ್ ರೆಕಾರ್ಡ್. ಕೋರ್ಟ್ ಆಫ್ ರೆಕಾರ್ಡ್ ನ್ಯಾಯಾಲಯದಲ್ಲಿ ನಡೆಯುವ ತೀರ್ಮಾನಗಳನ್ನು ಮುಂದಿನ ದಿನಗಳಲ್ಲಿ ಪರಾಮರ್ಶನಕ್ಕಾಗಿ ದಾಖಲೆಯಾಗಿ ಇಟ್ಟುಕೊಳ್ಳೋದು. ಇದನ್ನು ನಾವು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಹೇಳ್ತೇವೆ. ಈ ರೀತಿಯ ಅಧಿಕಾರವನ್ನು ಈ ಫೆಡರಲ್ ನ್ಯಾಯಾಲಯ ಹೊಂದಿತ್ತು.
ಈ ಫೆಡರಲ್ ನ್ಯಾಯಾಲಯವು ಭಾರತದಲ್ಲಿ 12 ವರ್ಷಗಳ ಕಾಲ ಸರ್ವೋನ್ನತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸ್ತದೆ. 1950ರಲ್ಲಿ ಈ ಫೆಡರಲ್ ನ್ಯಾಯಾಲಯವು ಭಾರತ ಸಂವಿಧಾನದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸ್ತದೆ. ಈ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರಾಗಿ ಸರ್ ಮೋರಿಸ್ ಗೇರ್ ಅವರು ಕಾರ್ಯನಿರ್ವಹಿಸ್ತಾರೆ. ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ಇದುವರೆಗೆ ನ್ಯಾಯಾಲಯದಲ್ಲಿ ನಡೆದ ತೀರ್ಮಾನಗಳನ್ನು ಮುಂದಿನ ದಿನಗಳಲ್ಲಿ ಪರಾಮರ್ಶನಕ್ಕಾಗಿ ದಾಖಲೆಯಾಗಿ ಇಟ್ಟುಕೊಳ್ಳುವುದು. ಇದನ್ನು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರೀತಾರೆ. ಈ ಫೆಡರಲ್ ನ್ಯಾಯಾಲಯ ಭಾರತದಲ್ಲಿ 12 ವರ್ಷಗಳ ಕಾಲ ಉನ್ನತ ನ್ಯಾಯಾಲಯವಾಗಿ ಸರ್ವೋನ್ನತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸ್ತದೆ. 1950ರಿಂದ ಈ ನ್ಯಾಯಾಲಯ ಭಾರತ ಸಂವಿಧಾನದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆರಂಭಿಸ್ತದೆ. ಈ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರಾಗಿ ಸರ್ ಮೋರಿಸ್ ಗೇರ್ ಅವರು ಕಾರ್ಯನಿರ್ವಹಿಸ್ತಾರೆ. ಈ ಕಾಯ್ದೆಯ 6ನೇ ಅತಿ ಮುಖ್ಯ ಅಂಶ ಯಾವುದೆಂದರೆ ಪ್ರಾಂತೀಯ ಸ್ವಾಯತ್ತತೆ. ಸಾವಿರದ 1935ರ ಕಾಯ್ದೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಾಂತ್ಯಗಳಿಗೆ ನೀಡ್ತದೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಂತೆ ಕೆಲಸ ಮಾಡ್ತಾ ಇದ್ದಂಥ ಪ್ರಾಂತ್ಯಗಳು ಈ ಕಾಯ್ದೆ ಅನ್ವಯ ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ಸ್ವಯಂ ಆಡಳಿತ ಘಟಕಗಳಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ತವೆ. ಇನ್ನು ಮುಂದೆ ಪ್ರಾಂತ್ಯಗಳಲ್ಲಿ ಇರುವ ಮಂತ್ರಿಗಳು ಸ್ವತಂತ್ರವಾಗಿ ತಮ್ಮ ಅಧಿಕಾರ ಚಲಾವಣೆಯನ್ನು ಮಾಡುವ ಅವಕಾಶವನ್ನು ಪಡ್ಕೊಳ್ತಾರೆ. ಹೀಗೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಭಾರತದ 11 ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು. ಆ 11 ಪ್ರಾಂತ್ಯಗಳು ಯಾವುದೆಂದರೆ ಮದ್ರಾಸ್, ಬಾಂಬೆ, ಬೆಂಗಾಲ್, ದ ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸಸ್, ಅಸ್ಸಾಂ, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸಸ್, ಒರಿಸ್ಸಾ ಮತ್ತು ಸಿಂಧ್. ಇವೇ ಆ 11 ಪ್ರಾಂತ್ಯಗಳು. ಈ 11 ಪ್ರಾಂತ್ಯಗಳು ಮುಂದಕ್ಕೆ ಸ್ವಯಂ ಆಡಳಿತ ಘಟಕಗಳಾಗಿ ಕಾರ್ಯನಿರ್ವಹಿಸುವ ಅವಕಾಶವನ್ನು ಪಡ್ಕೊಳ್ತವೆ. ಇದು ಪ್ರಾಂತೀಯ ಸ್ವಾಯತ್ತತೆ. ವಿದ್ಯಾರ್ಥಿಗಳೇ, ಈ 6 ಮುಖ್ಯ ಅಂಶಗಳನ್ನು ನಾವು 1935ರ ಕಾಯ್ದೆಯಲ್ಲಿ ನೋಡ್ಬೋದಾಗಿದೆ. ಇಷ್ಟೆಲ್ಲ ಮುಖ್ಯ ಅಂಶಗಳನ್ನು ಒಳಗೊಂಡ 1935ರ ಭಾರತ ಸರ್ಕಾರ ಕಾಯ್ದೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗ್ತದೆ. ಈ ವಿಫಲತೆಗೆ ಕಾರಣಗಳು ಹಲವು. ಮೊದಲನೇದಾಗಿ 1929ರಲ್ಲಿ ಸೈಮನ್ ಆಯೋಗ ನೀಡಿದ ಆಶ್ವಾಸನೆಯಂತೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನದ ಭರವಸೆ ಈಡೇರಲಿಲ್ಲ. ಇನ್ನು ಎರಡನೇ ಕಾರಣ ಸಂಯುಕ್ತ ಮಾದರಿಯ ಸರ್ಕಾರ ಸ್ಥಾಪನೆ ಈ ಕಾಯ್ದೆಯ ಮುಖ್ಯ ಗುರಿಯಾಗಿತ್ತು. ಆದರೆ ಈ ರೀತಿಯ ಸಂಯುಕ್ತ ಮಾದರಿಯ ಸರ್ಕಾರ ಸ್ಥಾಪನೆಗೆ ಭಾರತದಲ್ಲಿ ಇದ್ದ ಎಲ್ಲ ದೇಶೀಯ ಸಂಸ್ಥಾನಗಳು ಒಟ್ಟು ಸೇರೋದಿಲ್ಲ. ಆದ್ದರಿಂದ ಭಾರತದಲ್ಲಿ ಸಂಯುಕ್ತ ಮಾದರಿ ಸರ್ಕಾರ ಸ್ಥಾಪನೆಯ ಕನಸು ನನಸಾಗಲಿಲ್ಲ. ಇನ್ನು ಮೂರನೇದಾಗಿ ಪ್ರಾಂತ್ಯಗಳಲ್ಲಿ ಜಾರಿಗೆ ಬಂದ ಪ್ರಾಂತೀಯ ಸ್ವಾಯತ್ತತೆ ಇದು ಎಲ್ಲ ಪ್ರಾಂತ್ಯಗಳಲ್ಲಿ ಸಮರ್ಪಕವಾಗಿ ಜಾರಿಗೆ ಬರಲಿಲ್ಲ. ಯಾಕೆಂದರೆ ಪ್ರಾಂತ್ಯಗಳಲ್ಲಿ ಇರುವ ಮಹತ್ವದ ಅಧಿಕಾರಗಳನ್ನು ಗವರ್ನರ್ ಜನರಲ್ ಮತ್ತು ಕೇಂದ್ರ ಸರ್ಕಾರ ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾ ಇತ್ತು. ಅಂದರೆ ಇದರ ಅರ್ಥ ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಪ್ರಭುತ್ವ ಇನ್ನೂ ಹಾಗೆ ಮುಂದುವರೆದಿತ್ತು ಅಂತ ಹೇಳ್ಬೋದು. ಹೀಗೆ 1935ರ ಕಾಯ್ದೆ ವಿಫಲಗೊಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ 1939ರಲ್ಲಿ ಭಾರತಕ್ಕೆ ಸಂವಿಧಾನ ರಚನೆಯನ್ನು ಮಾಡೋದಕ್ಕೋಸ್ಕರ ಸಂವಿಧಾನ ರಚನಾ ಸಭೆ ರಾಜ್ಯಾಂಗ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತದೆ. ಈ ಕಾಂಗ್ರೆಸ್ ಸಲ್ಲಿಸಿದ ಈ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಪರಿಗಣಿಸ್ತದೆ. ಅದಕ್ಕಾಗಿ ಬ್ರಿಟಿಷ್ ಸರ್ಕಾರ ದ್ವಿತೀಯ ಜಾಗತಿಕ ಯುದ್ಧ ಪ್ರಾರಂಭವಾದ ನಂತರ ಸರ್ ಸ್ಟಫರ್ಡ್ ಕ್ರಿಪ್ಸನ್ನು ಭಾರತಕ್ಕೆ ಕಳುಹಿಸಿಕೊಡ್ತದೆ. ಕ್ರಿಪ್ಸ್ ಅವರು ಭಾರತಕ್ಕೆ ಬಂದು ಭಾರತದಲ್ಲಿ ಈ ಕೆಳಗಿನ ಪ್ರಸ್ತಾವನೆಗಳನ್ನು ಮುಂದಿಡ್ತಾರೆ. ಒಂದು, ಯುದ್ಧ ಮುಗಿದ ನಂತರ ಭಾರತದಲ್ಲಿ ಸಂವಿಧಾನ ರಚನೆಗಾಗಿ ರಾಜ್ಯಾಂಗ ಸಮಿತಿಯ ರಚನೆಯನ್ನು ಮಾಡೋದು. ಇನ್ನು ಎರಡನೇದಾಗಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡೋದು. ಆದರೆ ಕ್ರಿಪ್ಸ್ನ ಈ ಪ್ರಪೋಸಲ್, ಈ ಪ್ರಸ್ತಾವನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ
ಇಬ್ಬರು ತಿರಸ್ಕರಿಸ್ತಾರೆ. ಕಾಂಗ್ರೆಸ್ನ ತಿರಸ್ಕಾರಕ್ಕೆ ಕಾರಣ ಕ್ರಿಪ್ಸ್ನ ಪ್ರಸ್ತಾವನೆಯಲ್ಲಿ ಅಧಿಕಾರ ಹಸ್ತಾಂತರದ ಸ್ಪಷ್ಟವಾದ ಉಲ್ಲೇಖ ಇಲ್ಲದೇ ಇರುವುದು. ಇನ್ನು ಮುಸ್ಲಿಂ ಲೀಗ್ ಈ ಕ್ರಿಪ್ಸ್ನ ಪ್ರಸ್ತಾವನೆಯನ್ನು ವಿರೋಧಿಸಲಿಕ್ಕೆ ಕಾರಣ ಈ ಪ್ರಸ್ತಾವನೆಗಳಲ್ಲಿ ಎಲ್ಲಿ ಕೂಡ ಭಾರತ ಪಾಕಿಸ್ತಾನದ ವಿಭಜನೆಯ ಉಲ್ಲೇಖ ಇರಲಿಲ್ಲ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಾಗಿರೋದು ಮುಸ್ಲಿಂ ಲೀಗ್ಗೆ ಸರಿ ಕಾಣೋದಿಲ್ಲ. ಆದ್ದರಿಂದ ಮುಸ್ಲಿಂ ಲೀಗ್ ಈ ಕ್ರಿಪ್ಸ್ನ ಪ್ರಸ್ತಾವನೆಯನ್ನು ತಿರಸ್ಕರಿಸ್ತದೆ. ಹೀಗೆ ಕ್ರಿಪ್ಸ್ನ ಪ್ರಸ್ತಾವನೆಗಳು ಮುರಿದು ಬೀಳ್ತದೆ. ಕ್ರಿಪ್ಸ್ ಇಂಗ್ಲೆಂಡಿಗೆ ವಾಪಸ್ಸಾಗ್ತಾರೆ. ಇದರೊಂದಿಗೆ ಭಾರತದಲ್ಲಿ 1942ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾಗ್ತದೆ. ಈ ನಡುವೆ ಏನಾಗ್ತದೆ ಕೇಳಿದ್ರೆ, ಇಂಗ್ಲೆಂಡಿನಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಗಳು ನಡೆದು ಅಲ್ಲಿಯ ಲೇಬರ್ ಪಕ್ಷ ಬಹುಮತದೊಂದಿಗೆ ಗೆದ್ದು ಕ್ಲೆಮೆಂಟ್ ಅಟ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಕ್ಲೆಮೆಂಟ್ ಅಟ್ಲಿ ಅವರು ಭಾರತದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅಟ್ಲಿ ಅವರು 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸಿಕೊಡ್ತಾರೆ. 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸಿಕೊಡ್ತಾರೆ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದ ಪ್ರಮುಖ ಉದ್ದೇಶವಾಗಿತ್ತು, ಒಂದು ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳ ಒಂದು ಒಕ್ಕೂಟ ಸ್ಥಾಪನೆಯನ್ನು ಮಾಡೋದು. ಎರಡನೇದಾಗಿ 389 ಸದಸ್ಯರುಗಳಿಂದ ಕೂಡಿದ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡೋದು. ಮೂರನೇದಾಗಿ ಭಾರತದಲ್ಲಿದ್ದ ಎಲ್ಲ ರಾಜಕೀಯ ಪಕ್ಷಗಳ ಸಹಯೋಗದೊಂದಿಗೆ ಒಂದು ಮಧ್ಯಂತರ ಸರ್ಕಾರವನ್ನು ಸ್ಥಾಪನೆ ಮಾಡೋದು. ನಾಲ್ಕನೇದಾಗಿ ಏನು ಒಂದು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇತ್ತು ಅದನ್ನು ನಿರಾಕರಿಸೋದು. ಈ ರೀತಿಯ ಶಿಫಾರಸುಗಳನ್ನು ಕ್ಯಾಬಿನೆಟ್ ಮಿಷನ್ ಹೊಂದಿತ್ತು. ಈ ರೀತಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಕಾರ, ಯೋಜನೆ ಪ್ರಕಾರ 1946ರಲ್ಲಿ ಭಾರತದಲ್ಲಿ ರಾಜ್ಯಾಂಗ ಸಮಿತಿಯ ರಚನೆಯಾಯಿತು. ಸಂವಿಧಾನ ರಚನಾ ಸಭೆಯ ರಚನೆಯಾಯಿತು. ಈ ರಾಜ್ಯಾಂಗ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಹಾಗೆ ಈ ರಾಜ್ಯಾಂಗ ಸಮಿತಿಯು ಭಾರತಕ್ಕೆ ಒಂದು ಕರಡು ಸಂವಿಧಾನದ ರಚನೆಯನ್ನು ಮಾಡುವ ಉದ್ದೇಶದಿಂದ ಕರಡು ಸಮಿತಿಯನ್ನು ರಚನೆ ಮಾಡ್ತದೆ. ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸ್ತಾರೆ. ಹೀಗೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಇದನ್ನು ಕಾಂಗ್ರೆಸ್ ಒಪ್ಪಿಕೊಳ್ತದೆ, ಆದರೆ ಮುಸ್ಲಿಂ ಲೀಗ್ ಇದನ್ನು ತಿರಸ್ಕರಿಸ್ತದೆ. ಮುಸ್ಲಿಂ ಲೀಗ್ ತಿರಸ್ಕರಿಸಲಿಕ್ಕೆ ಪ್ರಮುಖ ಕಾರಣ ಆಗಿತ್ತು ಇದರಲ್ಲಿ ವಿಭಜನೆಯ ಯಾವುದೇ ಉಲ್ಲೇಖ ಇಲ್ಲದೇ ಇರುವುದು. ಇದರೊಂದಿಗೆ ಮುಸ್ಲಿಂ ಲೀಗಿನ ತಿರಸ್ಕಾರದೊಂದಿಗೆ ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೋಮುಗಲಭೆಗಳು ಉಂಟಾದವು. ಈ ಎಲ್ಲ ಘಟನೆಗಳ ಪರಿಣಾಮವಾಗಿ ಇದರ ಮುಂದುವರಿದ ಭಾಗವಾಗಿ ಭಾರತಕ್ಕೆ ಮಹತ್ವವಾದ ಮೌಂಟ್ ಬ್ಯಾಟನ್ ಯೋಜನೆ ಜಾರಿಗೆ ಬಂತು. 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಅಧಿಕಾರ ಹಸ್ತಾಂತರವನ್ನು ಮಾಡುವ ಉದ್ದೇಶದಿಂದ ಭೇಟಿಯನ್ನು ನೀಡ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ 1947ರಲ್ಲಿ ಭಾರತಕ್ಕೆ ಬಂದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ವೈಸರಾಯ್ ಆಗಿದ್ದರು ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ವೈಸರಾಯ್ ಅವರು ಭಾರತಕ್ಕೆ ಬಂದು, ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಬಂದು ಇಲ್ಲಿಯ ಬೇರೆ ಬೇರೆ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆಯನ್ನು ನಡೆಸ್ತಾರೆ. ಭಾರತ ಒಂದು ಒಕ್ಕೂಟವಾಗಿರುವ ರೀತಿಯಲ್ಲಿ ಈ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿ ಹೊಂದಾಣಿಕೆಯನ್ನು ತರಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಭಾರತದಲ್ಲಿ ಬಂದು ಅವರು ಕಂಡುಕೊಂಡ ಒಂದು ಸತ್ಯ ಏನು ಹೇಳಿದರೆ, ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಮಧ್ಯ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಮಾಡುವುದು ಖಂಡಿತ ಸಾಧ್ಯ ಇಲ್ಲ. ಆ ರೀತಿಯ ಹೊಂದಾಣಿಕೆ ಮಾಡೋದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸತ್ಯವನ್ನು ಅವರು ಕಂಡುಕೊಳ್ತಾರೆ. ಆದ್ದರಿಂದ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಮಧ್ಯ ದೇಶ ವಿಭಜನೆಯ ಆಧಾರದ ಮೇಲೆ ಅಧಿಕಾರ ಹಸ್ತಾಂತರದ ಒಂದು ಒಪ್ಪಂದವನ್ನು
ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಏರ್ಪಡಿಸ್ತಾರೆ. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಈ ಯೋಜನೆ ಏನಿದೆ, ಮೌಂಟ್ ಬ್ಯಾಟನ್ ಯೋಜನೆ, ಇದರ ಮುಂದುವರಿದ ಭಾಗ ಅಂತ ಹೇಳ್ಬೋದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಮುಂದೆ ನಾವು ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಬಗ್ಗೆ ವಿವರವಾಗಿ ಚರ್ಚಿಸುವ. ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡುವ ಇದೀಗ. ಒಂದು, ಈ ಕಾಯ್ದೆಯು 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಅವಕಾಶವನ್ನು ನೀಡಿತು. ಇನ್ನು ಎರಡನೇದಾಗಿ, ಈ ಕಾಯ್ದೆಯ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಇದ್ದ ಬ್ರಿಟಿಷ್ ಚಕ್ರವರ್ತಿಯ ಆಧಿಪತ್ಯ ಕೊನೆಗೊಳ್ಳುತ್ತದೆ. ಇನ್ನು ಮುಂದಕ್ಕೆ ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷ್ ಚಕ್ರವರ್ತಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಇನ್ನು ಈ ಕಾಯ್ದೆಯ ಮೂರನೇ ಅತಿ ಮುಖ್ಯ ಅಂಶ, ಈ ಕಾಯ್ದೆಯ ಅನ್ವಯ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು, ಅಸ್ಸಾಂನ ಸೀಲೆಟ್ ಪ್ರದೇಶ ಇವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಒಳಪಡ್ತವೆ. ಮತ್ತು ಭಾರತದ ಗಡಿಗಳನ್ನು ಗುರುತಿಸುವುದಕ್ಕೋಸ್ಕರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಬೌಂಡರಿ ಕಮಿಷನ್ ಅನ್ನು ರಚನೆ ಮಾಡಲಾಗ್ತದೆ. ಬೌಂಡರಿ ಕಮಿಷನ್ ಭಾರತದ ಗಡಿಗಳನ್ನು ಗುರುತಿಸೋದಕ್ಕೋಸ್ಕರ ಒಂದು ಬೌಂಡ್ರಿ ಕಮಿಷನ್ ಅನ್ನು ರಚನೆ ಮಾಡಲಾಗ್ತದೆ ಮತ್ತು ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಒಂದು ಅಂಕಕ್ಕೆ ಪ್ರಶ್ನೆ ಇರ್ತದೆ, ಬೌಂಡರಿ ಕಮಿಷನ್ ಅಥವಾ ಬೌಂಡರಿ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೆ ಈ ಕಾಯ್ದೆಯ 4ನೇ ಅತಿ ಮುಖ್ಯ ಅಂಶ, ಗವರ್ನರ್ ಜನರಲ್ ಇನ್ನು ಮುಂದೆ ಭಾರತದಲ್ಲಿ ಶಾಸನವನ್ನು ರಚಿಸುವ ವಿಶೇಷ ಅಧಿಕಾರವನ್ನು ಹೊಂದಿರೋದಿಲ್ಲ. ಸೊ ಭಾರತದಲ್ಲಿ ಯಾವುದೇ ರೀತಿಯ ಕಾನೂನುಗಳನ್ನು ರಚನೆ ಮಾಡುವ ವಿಶೇಷ ಅಧಿಕಾರವನ್ನು ಗವರ್ನರ್ ಜನರಲ್ ಏನು ಹೊಂದಿದ್ರು ಅದು ಈ ಕಾಯ್ದೆಯ ಅಡಿಯಲ್ಲಿ ರದ್ದಾಗುತ್ತದೆ. ಇನ್ನು 5ನೇ ಅತಿ ಮುಖ್ಯ ಅಂಶ, ಭಾರತದಲ್ಲಿ ಇದುವರೆಗೆ ಇದ್ದಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವ ಹುದ್ದೆ ರದ್ದಾಗ್ತದೆ. ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಏನು ಅಂತ ಕೇಳಿದರೆ, ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ನೋಡಿಕೊಳ್ತಾ ಇದ್ದಂತಹ ಒಬ್ಬ ಬ್ರಿಟಿಷ್ ಕ್ಯಾಬಿನೆಟ್ ಅಧಿಕಾರಿ. ಈ ಕಾಯ್ದೆ ಅಡಿಯಲ್ಲಿ ಈ ಕ್ಯಾಬಿನೆಟ್ ಸೆಕ್ರೆಟರಿ ಇವರ ಹುದ್ದೆಯು ರದ್ದಾಗ್ತದೆ. ಇನ್ನು 6ನೇ ಅತಿ ಮುಖ್ಯ ಅಂಶ, 1947 ಆಗಸ್ಟ್ 15ನೇ ದಿನದಿಂದ ಬ್ರಿಟಿಷ್ ಪಾರಮ್ಯತೆ ನಾವೇನು ಕರಿತೇವೆ ಪ್ಯಾರಮೌನ್ಸಿ, ಇದು ಭಾರತದಲ್ಲಿದ್ದಂಥ ಎಲ್ಲ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕಳೆದುಕೊಳ್ತದೆ. ಇಲ್ಲಿಯವರೆಗೆ ಭಾರತದ ಒಂದು ಜವಾಬ್ದಾರಿ ಇರ್ಬೋದು ಅಥವಾ ಅಧಿಕಾರ ಅನ್ನುವಂಥದ್ದನ್ನು ಬ್ರಿಟಿಷ್ ಪ್ಯಾರಮೌನ್ಸಿ ಹೊಂದಿತ್ತು. ಆದರೆ 1947 ಆಗಸ್ಟ್ 15ರಿಂದ ಎಲ್ಲ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಬ್ರಿಟಿಷ್ ಪಾರಮ್ಯತೆ ಕಳೆದುಕೊಳ್ಳುವಂತಾಯಿತು. ಇನ್ನು 7ನೇ ಅತಿ ಮುಖ್ಯ ಅಂಶ, 1947 ಆಗಸ್ಟ್ 15ರಿಂದ ರಾಜ್ಯಾಂಗ ಸಮಿತಿ ಅಂದರೆ ಸಂವಿಧಾನ ರಚನಾ ಸಭೆ ಇದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಂಪೂರ್ಣ ಅಧಿಕಾರವನ್ನು ಸಾರ್ವಭೌಮತೆಯನ್ನು ಪಡ್ಕೊಳ್ತದೆ. ಇನ್ನು ಕೊನೆಯ ಮತ್ತು 8ನೆಯ ಮುಖ್ಯಾಂಶ, ಹೊಸ ಸಂವಿಧಾನ ಭಾರತದಲ್ಲಿ ಹೊಸ ಸಂವಿಧಾನ ರಚನೆ ಆಗುವವರೆಗೆ ತಾತ್ಕಾಲಿಕವಾಗಿ 1935ರ ಕಾಯ್ದೆ ಜಾರಿಯಲ್ಲಿರೋದು ಅಂತ ಮಾಡಲಾಯಿತು. ಈ ಎಲ್ಲ ಮುಖ್ಯಾಂಶಗಳನ್ನು ಒಳಗೊಂಡ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಅನ್ನುವ 2 ಸ್ವತಂತ್ರ ದೇಶಗಳಾದವು. ವಿದ್ಯಾರ್ಥಿಗಳೇ, ಈ 1935ರ ಕಾಯ್ದೆ ಮತ್ತು 1947ರ ಈ 2 ಅತಿ ಮುಖ್ಯ ಕಾಯ್ದೆಗಳನ್ನು ನಾವು ತಿಳ್ಕೊಂಡ ನಂತರ ನಾವು ಇನ್ನೂ ಒಂದು ಅಂಶವನ್ನು ಏನು ತಿಳ್ಕೊಳ್ಬೇಕು ಕೇಳಿದ್ರೆ, ಇದರಲ್ಲಿ ಅಡಕವಾದಂತಹ ಹಲವಾರು ಅತಿ ಮುಖ್ಯ ಅಂಶಗಳನ್ನು
ಪ್ರಸ್ತುತ ನಮ್ಮ ಭಾರತ ಸಂವಿಧಾನ ಅಳವಡಿಸಿಕೊಂಡಿದೆ. ನಾವು ಅದನ್ನು ಇನ್ನೂ ಕಾರ್ಯರೂಪದಲ್ಲಿ ಅಥವಾ ಕಾರ್ಯರೂಪದಲ್ಲಿ ಮಾಡ್ತಾ ಇದ್ದೇವೆ, ಈ ಕಾನೂನುಗಳನ್ನು ಅನುಸರಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು.